145 ಮೇಲಿದ್ರ ಹುಡುಗಿ ಅಂತ ಅವಾಗ ಗೊತ್ತಾಯ್ತು ಅದೆಲ್ಲ ಸುಳ್ಳು. ಅದೇ ಹುಡುಗಿ ಅಂತೇಳಿ ಹಾಳಾಗ್ ಬಂದ್ಬಿಟ್ಟಿನಿ ಒಬ್ಬಕ್ಕೆ ನಾನ್ ಸ್ಟಾಪ್. ಒಟ್ಟಿ ಏನ ಕೆಳಗಡೆ ಇದ್ರ ಬಾಯ್ ಅಂತ ಫುಲ್ ಬಂದಿತ್ತು. ಫುಲ್ ಬಂದ್ರೇನ ಬಾಯ್ ಅಂತ ಅಲ್ಲೊಂದು ಹೋಗ್ಬಿಟ್ಗಡೆ ಇದ್ದ ಕೃಷ್ಣ ಬರ್ಬೋದೇನೋ ನಮ್ಮ ಮನೆಗೆ ಅಂತೇಳಿ ಅವಾಗ ಸ್ವಲ್ಪ ಅನಿಸ್ತಿತ್ತು. ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಬಹಳ ಜನ ಕೇಳಿದ್ರು ನಂಗೆ ಕಮೆಂಟ್ಸ್ ಒಳಗಡೆ, ನಿಮ್ಮ ಬೇಬಿ ಬಾಯ್ ಸಿಂಪ್ಟಮ್ಸ್ ಹೇಳಿ, ಗರ್ಲ್ಸ್ ಸಿಂಪ್ಟಮ್ಸ್ ಹೇಳ್ರಿ ಅಂತೇಳಿ. ಗರ್ಲ್ಸ್ ಸಿಂಪ್ಟಮ್ಸ್ ಅಷ್ಟು ನೆನಪಿಲ್ಲ, ಇವಾಗ ಬೇಬಿ ಬಾಯ್ಸ್ ಸಿಂಪ್ಟಮ್ಸ್ನ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡಕಂತೀನಿ. ಸ್ಟಾರ್ಟ್ ಮಾಡೋಣ ಬರ್ರಿ. ಅಂದರೆ ಇದು ನಾನು ಹಿಂಗೆ ಆಗ್ತವು ಮತ್ತು ಹಿಂಗೆ ಆಗುತ್ತಾ ಅಂತ ಯಾರು ಯೋಚನೆ ಮಾಡಬೇಡ್ರಿ. ನನಗೇನಾಗೈತೆ ಸಿಂಪ್ಟಮ್ಸ್ ಅಂತೇಳಿ ಹೇಳಬೇಕಂತ ಮಾಡೀನಿ. ಮತ್ತೆ ಇದೇ ನಂಬ್ಕೊಂಡು ನಂಗೂ ಬಾಯ್ ಆಗುತ್ತಾ, ನಂಗೂ ಗರ್ಲ್ ಆಗುತ್ತಾ ಅಂತೇಳಿ ಮತ್ತೆ ತಿಳ್ಕೊಬೇಡ್ರಿ. ಇದು ಒಂಥರ ಎಲ್ಲ ಸುಳ್ಳು. ನಾನು ಬೇರೆಯವ್ರ ಕಮೆಂಟ್ಸ್ನಾಗ ಬೇರೆಯವ್ರ ವಿಡಿಯೋದಾಗ ನೋಡೀನಿ, ಕಮೆಂಟ್ಸ್ ಮಾಡಿರೋರ್ನ ನೋಡೀನಿ. ಇದೆಲ್ಲ ಸುಳ್ಳು, ನಮ್ಗೆ ಹಿಂಗಿದ್ರು ಹೆಣ್ಣಾಗ್ಯದ, ಹಂಗಿದ್ರು ಗಂಡಾಗ್ಯದ ಅಂತೇಳಿ ಕಮೆಂಟ್ಸ್ ಮಾಡಿರ್ತಾರ. ನನಗೂ ಎಷ್ಟು ಕ್ಯೂರಿಯಾಸಿಟಿ ಇತ್ತಂದ್ರೆ ನಾನು ಬರೀ ನಂದು ಯಾವಾಗದು ಫೆಬ್ರವರಿ ಜನವರಿ ಒಳಗಡೆ ಬರೀ ನಂದು ಯೂಟ್ಯೂಬ್ ಹಿಸ್ಟ್ರಿ ಒಳಗಡೆ ಬರೀ ಬೇಬಿ ಬಾಯ್ ಬೇಬಿಗೆ ಒಟ್ಟು ಸಿಂಪ್ಟಮ್ಸೇ ನೋಡೀನಿ. ಆಲ್ಮೋಸ್ಟ್ ವಿಡಿಯೋಸ್ ಭಾಳ ನೋಡೀನಿ ಪ್ರೆಗ್ನೆನ್ಸಿ ಬಗ್ಗೆ, ಪ್ರೆಗ್ನೆನ್ಸಿದು ಅದೇ ಬೇಬಿ ಬಾಯ್ ಸಿಂಪ್ಟಮ್ಸ್ ಅಂದ್ರೆ ಬರೀ ಅವೇ ತಿನ್ಕೊಂಡು ನನ್ನ ಫೋನ್ ಒಳಗಡೆ. ಅದಕ್ಕೋಸ್ಕರ ನನಗೆ ಹೆಂಗಾಗಿತ್ತು ಲಾಸ್ಟ್ ಮೂಮೆಂಟ್ವರೆಗೂ ಚೇಂಜಸ್ ಹಾಕ್ಯಂತನೇ ಬಂದ್ವು. ನನಗೇನಾಗಿತ್ತು ಅಂತೇಳಿ ಈ ವಿಡಿಯೋದಾಗ ಹೇಳ್ತೀನಿ. ಬರೀ ಫಸ್ಟ್ ಪಾಯಿಂಟ್ ಏನಿತ್ತು, ಎಲ್ಲರೂ ಏನು ಹೇಳ್ತಾರ, ನನಗೇನಾಗಿತ್ತು ಅಂತೇಳಿ ಹೇಳ್ತೀನಿ ಬರ್ರಿ. ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ಫಸ್ಟ್ ಹಾರ್ಟ್ ರೇಟ್ ಬಗ್ಗೆ ಹೇಳಮ್ರಿ. ಹಾರ್ಟ್ ರೇಟ್ ಏನೋ ಕಡಿಮೆ ಇದ್ರ ಏನು ಕಡಿಮೆ 140 ಬಿಲೋ ಒಳಗಡೆ ಕೆಳಗಿದ್ರ ಹುಡುಗ ಅಂತ ಅಂತಾರಂತ. 140 ಮೇಲಿದ್ರ 145 ಮೇಲಿದ್ರ ಹುಡುಗಿ ಅಂತ ಅಂತಾರಂತ. ನನಗೇನಾಗಿತ್ತಪ್ಪ ಅಂತಂದ್ರೆ ಅದೆಲ್ಲ ಸುಳ್ಳು ಅಂದ್ರೆ ಸುಳ್ಳು ಗೈಸ್. ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಬರ್ರಿ ಬ್ಲಾಗ್ನಾಗ. ನನ್ನ ಬಗ್ಗೆ ಇಲ್ಲಿ ಎಷ್ಟು ಜನ ಕುಂತಾರ ನೋಡ್ರಿ ಗೈಸ್, ಇಷ್ಟು ಜನ ನೋಡಕ್ ಕುಂತಾರ ನನ್. ಇವ್ರು ದೊಡ್ಡವ್ರು ಕುಂತಾರ, ಅವ್ರ ಮುಂದೆ ನಾನು ಹೇಳಕಂತೀನಿ ಬೇಬಿ ಬಾಯ್ ಸಿಂಪ್ಟಮ್ಸ್ ಇವ್ರು ಕೇಳಕ್ ಕುಂತಾರ ಇಲ್ಲ ನಂದು. ಫಸ್ಟ್ 145 ಒಳಗಡೆ ಅಂತ ಅಂದಿಲ್ಲ. ನನಗೇನಿತ್ತಂದ್ರ ಫಸ್ಟ್ ಸ್ಕ್ಯಾನಿಂಗ್ ಮಾಡಿಸಿದಾಗ 3 months ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸಿದ್ವಲ್ಲ ಗೈಸ್, ಅವಾಗ ಹಾರ್ಟ್ ರೇಟ್ ಎಷ್ಟು ಬಂದಿತ್ತಂದ್ರೆ 172 ಬಂದಿತ್ತು. 172 ಬಂದಿತ್ತು ಗೈಸ್ ನಂದು. ನನಗೆ 172 ಬಂದ್ಬಿಟ್ಟಿತ್ತಲ್ಲ, ಫುಲ್ ಅಂಜಿಗೆ ಬರಕ್ ಬಂದಿತ್ತು. 172 ನಾರ್ಮಲ್ ಎಲ್ಲಾರ್ದು 155. 172 ಯಾಕೆ ಬಂದೈತಿ ಅಂತೇಳಿ ನಂಗೆ ಹಾರ್ಟ್ ರೇಟ್ ಬಗ್ಗೆ ಏನೋ ಗೊತ್ತಿದ್ದಿಲ್ಲ ಅವಾಗ. ಇಷ್ಟು ಕಡಿಮೆ ಇದ್ರ ಹುಡುಗ ಇಷ್ಟು ಅಂತೇಳಿ ಯಾರೋ ಒಬ್ಬರಿಗೆ ನಂಗೆ ರಿಪೋರ್ಟ್ ತೋರಿಸಿದಾಗ ಒಂಥರ ಸ್ಮೈಲ್ ಮಾಡಿದ್ರು. ಎದಕ್ಕೆ ಹುಡುಗಿ ಹುಟ್ಟುತ್ತಾನ ಅಂತಂದ್ರೆ ಅಂತ ಸ್ವಲ್ಪ ಮೆಲ್ಲಗೆ ಸ್ಮೈಲ್ ಮಾಡಿದ್ರು. ನನಗೆ ಅವಾಗ ಸ್ವಲ್ಪ ಡಿಸಪಾಯಿಂಟ್ ಆಗಿದ್ನೆ. ಹೋಗ್ಲಿ ಬಿಡ ಆದ್ರಾಗ್ಲಿ ಅಂತೇಳಿ ಅವಾಗ ಅನ್ಸಿತ್ತು. ಅವಾಗ ಗೊತ್ತಾಯ್ತು ನನಗೆ ಹಾರ್ಟ್ ರೇಟ್ ಜಾಸ್ತಿ ಇದ್ರ ಹುಡುಗ ಹುಡುಗಿ ಅಂತ. ಅದೆಲ್ಲ ಸುಳ್ಳು. ನಂಗೆ ಫಸ್ಟ್ ಸ್ಕ್ಯಾನಿಂಗ್ ಒಳಗಡೆ 172 ಇತ್ತು. ಆಮೇಲೆ 6 months ಸ್ಕ್ಯಾನಿಂಗ್ ಅಲ್ಲೇ ಅದು ಯಾವ್ದು ಎನಮಲ್ ಸ್ಕ್ಯಾನಿಂಗ್ ಅಂತ ಮಾಡಿಸ್ತಾರಲ್ಲ ಗೈಸ್, ಅವಾಗ 146 ಅನ್ನ ಬಂದಿತ್ತು. 146 ಬಂದಿತ್ತು. ಮತ್ತೆ ಒಂದು ಎರಡು ಸ್ಕ್ಯಾನಿಂಗ್ನಾಗ 145 ಬಂತು. ಬೇಡ 145 ಅಂತ ಬಂದಿತ್ತು. ಅದೆಲ್ಲ ಸುಳ್ಳು ಅಂತ ಅವಾಗ ಸ್ವಲ್ಪ ನಮ್ಮ ಸಿಸ್ಟರ್ಸ್ ಬಗ್ಗೆ ಇದಾಳ ಗೈಸ್. ಅವಳು ನನ್ನ ರಿಪೋರ್ಟ್ 145 ಮ್ಯಾಲಿತ್ತಲ್ಲ, ಅದನ್ನ ನೋಡಿ ಗರ್ಲ್ ಆಗುತ್ತಾ ಅನ್ನೋ ಥರ ಮಾತಾಡಿದ್ಲು. ಮತ್ತೆ ಇನ್ನೊಬ್ಬೇಕು ನಮ್ಮ ಸಿಸ್ಟರ್ ಇದ್ಲು, ಆಕಿನೂ ಪ್ರೆಗ್ನೆಂಟ್ ಇದ್ರು. ಸೇಮ್ ನನ್ನ ಥರನೇ ಇಬ್ರು ಹೆಚ್ಚು ಕಡಿಮೆ ಇಂದ ಮುಂದೆ ಇದ್ವಿ. ಅವಾಗ ಆಕಿದು 130 ಇತ್ತಂತ. ಆಕಿಗೆ ನಾನು ಜಗ್ಗಿ ನೋಡೀನಿ. 130 ಐತಲ್ಲ, ಬಾಯ್ ಆಗತ್ತಾ ಆಕಿಗೆ, ನನಗೆ ಗರ್ಲ್ ಆಗತ್ತಾ ಅಂತ ಹೇಳಿದ್ಲ. ಉಲ್ಟಾ ಏನಪ್ಪ ಅಂತಂದ್ರೆ ಉಲ್ಟಾ ಆಗ್ಬಿಟ್ಟಿತ್ತು. ಆಕಿಗೆ ಬಾಯ್ ಹುಟ್ಟಿತ್ತು, ಆಕಿಗೆ ಗರ್ಲ್ ಹುಟ್ಟಿತ್ತು. ಏನ್ ಮಾತಾಡಕಂತೀನಿ ನಾನು ನೋಡ್ರಿ. ಆಕಿಗೆ ಗರ್ಲ್ ಹುಟ್ಟಿತ್ತು, ನನಗೆ ಬಾಯ್ ಹುಟ್ಟಿತ್ತು. ಅವಾಗ ಗೊತ್ತಾಯ್ತು ಅದೆಲ್ಲ ಸುಳ್ಳು. ಅದೆಲ್ಲ ಹಂಗಿರುತ್ತ, ಒಬ್ಬೊಬ್ರದ್ದು ಒಂದೊಂದ್ ತರ ಇರುತ್ತೆ ಅಂತ ಗೊತ್ತಾಗಿದ್ದು ಅವಾಗ ನೋಡ್ರಿ. ಹಾರ್ಟ್ ರೇಟ್ ನನಗೆ ಸುಳ್ಳು ಅನ್ಸುತ್ತೆ ಆಲ್ಮೋಸ್ಟ್. ಮತ್ತೆ ಅದಾದ್ಮೇಲೆ ಪ್ಲಾಸೆಂಟಾ ಯಾವ್ದಿತ್ತು ಅಂತಂದ್ರ ಪ್ಲಾಸೆಂಟಾ ಪೋಸ್ಟೀರಿಯರ್, ಇದ್ರದೊಂದು ದೊಡ್ಡ ಕತ್ತಿ ಗೈಸ್, ಹೇಳ್ತೀನಿ ಬರ್ರಿ. ಇದ್ರಾಗ
ಪೋಸ್ಟಿಯರಿಯರ್ ನನಗೆ ಪೋಸ್ಟೇರಿಯರ್ ಆಂಟೇರಿಯರ್ ಅಂತ ಪ್ಲಾಸೆಂಟ್ ಇರ್ತಾವಲ್ಲ, ಅದು ಪೋಸ್ಟೇರಿಯರ್ ಅಂತಿತ್ತು ಫಸ್ಟಿಗೆ. ನಾನು ಎಲ್ಲ ವಿಡಿಯೋಸ್ದಾಗ ನಂಗೆ ಬರ್ರೇ ಇನ್ಸ್ಟಾಗ್ರಾಮ್ನಾಗೂ ಅವ ಬರ್ತಿದ್ದು ಪೋಸ್ಟೇರಿಯರ್ ಇದ್ರೆ ಗಂಡು ಪಾಪು, ಪೋಸ್ಟೇರಿಯರ್ ಇದ್ರೆ ಗಂಡು ಪಾಪು ಅಂತ ಹೇಳಿ. ನನಗೆ ಖುಷಿ ಸ್ವಲ್ಪ ಒಳಗೊಳಗೆ ಸ್ವಲ್ಪ ಹೋಪ್ ಇಟ್ಕೊಂಡ್ಬಿಟ್ಟಿದ್ನೆ. ಪೋಸ್ಟೇರಿಯರ್ ಇದ್ರೆ ಬಾಯ್ ಒಳಗೊಳಗೆ ಖುಷಿ ಆಗ್ತಿದ್ದೆ ಪೋಸ್ಟೇರಿಯರ್ ನೋಡಿ. ಆಮೇಲೆ ಒಂದಿನ ಏನಾಗಿತ್ತು ಅಂದ್ರೆ ಒಂದು 2-3 ಕಂಟಿನ್ಯೂ ಒಂದು 3 ಮಂತ್ಸ್ ಸ್ಕ್ಯಾನಿಂಗ್ ಒಳಗಡೆ ನಂಗೆ ಮಂತ್ಲಿ ಸ್ಕ್ಯಾನಿಂಗ್ ಮಾಡಕಂದಿದ್ರು. ಯಾಕಂದ್ರೆ ನಂದು ಒಂದು ಪಾಪು ಇದಾಗಿತ್ತಲ್ಲ, 2 ಪಾಪು ಇತ್ತು, ಒಂದು ಪಾಪು ಇದಾಗಿದ್ದಕ್ಕೆ ನಂಗೆ ಮಂತ್ಲಿ ಸ್ಕ್ಯಾನಿಂಗ್ ಮಾಡಂತ ಹೇಳಿದ್ರು. ನಂಗೆ ಸ್ಕ್ಯಾನಿಂಗ್ ಮಾಡಿದಾಗ ಒಮ್ಮೆ ಬರೀ ಪೋಸ್ಟೇರಿಯರ್ ಬರಕಂತಿತ್ತು. ಒಂದು 6-7 ಮಂತ್ಸ್ವರೆಗೂ ಪೋಸ್ಟೇರಿಯರ ಬಂದಿತ್ತು. ಇನ್ನೊಂದ್ಸಲ ಏನಾಗಿತ್ತು ಅಂದ್ರೆ ನಂದು ಅಮೂಲ್ಯಂದು ಅಮೂಲ್ಯನ ಸ್ಕ್ಯಾನಿಂಗ್ ಮಾಡಿದ ರಿಪೋರ್ಟ್ ಇತ್ತು. ಅವಾಗ ಇಟ್ಟಿದ್ದೆ ನಾನು ಅದನ್ನು. ಒಂದ್ಸಲ ನೋಡಮ್ ತಡಿ ಅಂತೇಳಿ ರಾತ್ರಿ 9 ಗಂಟೆ ಆಗಿತ್ತು ಗೈಸ್. ಮಲಗುವಾಗ ಊಟ ಮಾಡಿ ಮೇಲೆ ಹೋಗಿದ್ದೆ ಮಲಗುವಾಗ ಅಲ್ಲಿ ಊರಲ್ಲಿದ್ದಾಗ. ಅವಾಗ ನಾನು ರಿಪೋರ್ಟ್ ನೋಡಮ್ ತಡಿ ಅಮೂಲ್ಯನ ರಿಪೋರ್ಟ್ನ ಒಳಗೆ ಏನೈತನ ಪ್ಲಾಸೆಂಟ ಯಾವ್ದೈತನ ಅಂತೇಳಿ ಸರ್ಚ್ ಮಾಡಿ ನೋಡಕ್ ಹೋಗಿದ್ದೆ. ಅದ್ರೊಳಗ ಪೋಸ್ಟೇರಿಯರ್ ಅಂತ ಇದು ಪೋಸ್ಟೇರಿಯರ್ ಇತ್ತು. ನನಗ ಇರೋದು ಒಂದೇ ಹೋಗು, ಅದನ್ನು ಹೋಗ್ಬಿಡ್ತೀನಿ. ಆಯ್ತು ಬಿಡು ಪಕ್ಕ ಹುಡುಗಿ ಅಂತೇಳಿ ಹಾಳಾಗ್ ಬಂದ್ಬಿಟ್ಟಿನಿ ಒಬ್ಬಕ್ಕೆ ನಾನ್ ಸ್ಟಾಪು. ನಮ್ಮ ಹಸ್ಬೆಂಡ್ ಬೈದ್ರೆ, ನಿಂಗೇನು ತಲೆ ಕೆಟ್ಟೈತಿ ಎದಕ್ಕೆ ಅಳ್ತಿ ಅಂತೇಳಿ ಬೈದ್ರೆ. ಆದರೂ ಅವತ್ತು ಎಷ್ಟು ಹತ್ನೆ ಅಂದ್ರೆ ಅವತ್ತು ಆಸೆ ಬಿಟ್ಬಿಟ್ಟೆ ನಾನು. ಒಂದು 6 ಮಂತ್ನಾಗ ಆಸೆ ಬಿಟ್ಬಿಟ್ಟೆ. ಯಾವ್ದ್ರ ಮೇಲೆ ಹೋಪ್ ಇಟ್ಕೊಳ್ಳೇಬಾರ್ದು, ಏನೇನಾಗುತ್ತಾ ಗೊತ್ತಿಲ್ಲ ಅಂತೇಳಿ ಅನ್ಕೊಂಡು ಪೋಸ್ಟೇರಿಯರ್ ಅಮೂಲ್ಯಂದು ಸೇಮ್ ಇತ್ತಲ್ಲ, ಮತ್ತೆ ಅಮೂಲ್ಯ ಹುಡುಗಿ ಅಲ್ಲ, ಮತ್ತೆ ಹುಡುಗಿನ ಹುಟ್ಟುತ್ತಾ ಅನ್ನೋ ಮೈಂಡ್ ಸೆಟ್ ಬಂದ್ಬಿಡ್ತೀನಿ ನನಗೆ. ಅವಾಗಿಂದ ಜಾಸ್ತಿ ಹೋಪ್ ಇಟ್ಕೊಳ್ಳಿಲ್ಲ ನಾನು. 6 ಮಂತ್ನಾಗ ಸ್ವಲ್ಪ ಜಗ್ಗಿ ಹತ್ಬಿಟ್ನಿ ಅವತ್ತು. ನಾನು ಎಷ್ಟು ಹೋಪ್ ಇಟ್ಕೊಂಡಿನಿ, ಬೇಜಾರಾಗುತ್ತೆ ನನಗೆ. ಇಬ್ರಲ್ಲಿ ಗರ್ಲ್ಸ್ ಇದಾರಲ್ಲ, ಒಬ್ರು ಬಾಯ್ ಆಗಲಿ ಅಂತ ಆಸೆ. ಅದಕ್ಕೆ ನಾನು ಹೋಪ್ ಅವತ್ತು ಅಲ್ಲಿಗೆ ಬಿಟ್ಬಿಟ್ಟೆ. ಅದಾದಮೇಲೆ ನೆಕ್ಸ್ಟ್ ಮತ್ತು ಅದಾದಮೇಲೆ ಆ್ಯಂಟೇರಿಯರ್ನಾಗ 8-9 ಮಂತ್ಸ್ನೊಳಗೆ ಮತ್ತೆ ಆ್ಯಂಟೇರಿಯರ್ ಅಂತ ಬಂತು ಗೈಸ್. ನಾನು 8 ಮಂತ್ಸಲ್ಲಿ ದೊಡ್ಡ ಸ್ಕ್ಯಾನಿಂಗ್ ಮಾಡ್ತಾರಲ್ಲ, ಆ ಸ್ಕ್ಯಾನಿಂಗ್ ಮಾಡಿಸಿದಾಗ ಪ್ಲಾಸೆಂಟ ಆ್ಯಂಟೇರಿಯರ್ ಅಂತ ಬಂತು. ಎತ್ತಾಗ ಹೋಗ್ಬಿಟ್ಕನಕ್ಕೆ ಇಲ್ಲ. ಅತ್ತಾಗೋದ್ರೆ ಅದು ಇತ್ತಾಗೋದ್ರೆ ಇದು ಅಂತ ಯಾವ ಹೋಪು ಇಟ್ಕೊಂಡಿಲ್ಲ. ಯಾವ್ದನಾಗಲಿ ಬಿಡು ಅಂತಂದ್ರೆ ಲಾಸ್ಟ್ ಇದು ಪ್ಲಾಸೆಂಟ್ ಆ್ಯಂಟೇರಿಯರ್ನೂ ಆಗಿತ್ತು, ಪೋಸ್ಟೇರಿಯರ್ನೂ ಆಗಿತ್ತು. ಅದನ್ನು ಸುಳ್ಳು ಅಂತೇಳಿ ಕನ್ಫರ್ಮ್ ಆಯ್ತು ನನಗೆ. ನನ್ನ ವಿಚಾರದಾಗ ಹೇಳಕಂತೀನಿ. ನೆಕ್ಸ್ಟ್ ನನಗೆ ಸಿಂಪ್ಟಮ್ಸ್ ಫಸ್ಟಿಗೆ ಪ್ರೆಗ್ನೆನ್ಸಿ ಆದಾಗ ಏನು ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ವು ಅಂತಂದ್ರೆ, ನಂಗೆ ಅದೇನು ಜಾಸ್ತಿ ವಾಮಿಟಿಂಗ್ ಏನು ಆಗಲಿಲ್ಲ ಗೈಸ್. ನನಗೆ ಒಂದು 10-15 ಡೇಸ್ ಅಷ್ಟೇ ನನಗೆ ಒಂಥರ ಮಲಗಬೇಕು ಅನ್ನಿಸ್ತಿತ್ತು. ಸುಮ್ಮನೆ ಒಂಥರ ಏನಾರು ನೋಡಿದ್ರೆ ಸ್ವಲ್ಪ ವಾಮಿಟ್ ಬರೋ ಥರ ಆಗ್ತಿತ್ತು, ಬಟ್ ವಾಮಿಟ್ ಏನು ಬರ್ತಾ ಇದ್ದಿದ್ದಿಲ್ಲ. ಅಂತಪ್ರಿ ಏನು ಕಷ್ಟ ಅಂತ ಒಬ್ಬೊಬ್ರಿಗಂತೂ ಊಟ ಮಾಡಿದ್ದು ಕೂಡ 8-9 ಮಂತ್ಸ್ವರೆಗೂ ಅವ್ರ ಪ್ರಾಬ್ಲಮ್ಮೇ ಅನುಭವಿಸ್ತಿರ್ತಾರೆ. ಬಟ್ ನನಗೇನಾಗಿಲ್ಲ ಆ ಥರ. ಯಾವಾಗ ಒಂದು 3 ಅಷ್ಟೇ, ಒಂದು 15 ಡೇಸ್ ಅಷ್ಟೇ ನಂಗೆ ಸ್ವಲ್ಪ ವಾಮಿಟಿಂಗ್ ಆಗೋ ಥರ ಆಗಿತ್ತು. ಸ್ವಲ್ಪ ಮಲಗಬೇಕು ಅಂತೇಳಿ ಅನ್ನಿಸ್ತಿತ್ತು. ಅದು ಬಿಟ್ರೆ ಮತ್ತೇನೋ ಆ ಥರ ಆಗಲಿಲ್ಲ ನೋಡ್ರಿ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಜಾಸ್ತಿ ಜನ ಹೇಳ್ತಾರೆ, ಅಜ್ಜಿದವ್ರು ಕೂಡ ಹೇಳ್ತಾರೆ, ಅದೇನೋ ಒಂದು ವಿಡಿಯೋ ಬರ್ತಿದೆ ಓಲ್ಡ್ ಅಜ್ಜಿದವ್ರು ಹೇಳೋದು ಯಾವ ಥರ ಇರುತ್ತೆ, ನಮಗೆ ಯಾವ ಥರ ನಡೀತಿರುತ್ತೆ ಅಂತೇಳಿ ಅದೇ ವಿಡಿಯೋನ ಬರ್ತಿತ್ತು ನನಗೂ ಕೂಡ. ನನಗೆ ಏನು ತಿನ್ಬೇಕು ಅನಿಸ್ತಿತ್ತು ಅಂದ್ರೆ, ನನಗೆ ಸ್ವೀಟ್ ತಿನ್ಬೇಕಂತ ಭಾಳ ಅನಿಸ್ತಿತ್ತು ನೋಡ್ರಿ. ಕ್ರೇವಿಂಗ್ಸ್ ಬರೀ ಸ್ವೀಟ್ ತಿನ್ಬೇಕು ಅನಿಸ್ತಿತ್ತು. ನಂಗೆ ಸ್ವೀಟ್ ಅಂದರೆ ಅಲರ್ಜಿಗೆ. ಸ್ವೀಟ್ ನೋಡಿದ್ರೆ ನಾನು ಹೋಳಿಗೆ ಮಾಡಿದ್ರೂ ಒಂದು ಕಡುಬೂ ತಿನ್ನೋಕೆ ಇಷ್ಟಪಡ್ತಿರಲ್ಲ. ಹೋಳಿಗೆ ಅಂಥವೇನು ತಿಂತಿದ್ದಿಲ್ಲ ನಾನು. ಬಿಟ್ಟರೆ ಸ್ವಲ್ಪ ಇದನ್ನು ಯಾವುದು ಮೈಸೂರು ಪಾಕ್ ಅಂದ್ರೆ ನನ್ನ ಫೇವ್ರೇಟ್. ಸ್ವಲ್ಪ ಸ್ವೀಟ್ ಒಳಗಡೆ ಸ್ವಲ್ಪ ಅದನ್ನು ಸ್ವಲ್ಪ ತಿಂತಿದ್ನೆ. ಅದು ಬಿಟ್ಟರೆ ನಂಗೆ ಸ್ವೀಟ್ ಅಂದ್ರೆ ಕೆಟ್ಟ ಅಲರ್ಜಿ ಇರ್ತಿತ್ತು. ಅಂಥದ್ದು ನನ್ನ ಪ್ರೆಗ್ನೆನ್ಸಿ ಟೈಮ್ನಾಗ ಬರೀ ಸ್ವೀಟ್ ತಿನ್ನಿಸ್ಬೇಕನ್ಸ್ತಿತ್ತು. ಮತ್ತು ವಿಡಿಯೋದಾಗ ಐತಲ್ಲ, ಸಾಲ್ಟ್ ಇದ್ರೆ ಹುಡುಗ, ಸ್ವೀಟ್ ಇದ್ರೆ ಹುಡುಗಿ. ಅದು ಒಂದು ನನಗೆ ಚಿಂತೆ ಇರ್ತಿತ್ತು. ಒಬ್ಬೊಬ್ಬರು ಒಂದೊಂದು ವಿಡಿಯೋದಾಗ ಸ್ವೀಟ್ ತಿಂದ್ರೆ ಹುಡುಗ ಅಂತಿದ್ರು, ಒಂದೊಂದು ವಿಡಿಯೋದಾಗ ಸ್ವೀಟ್ ತಿಂದ್ರೆ ಹುಡುಗಿ, ಸ್ವೀಟ್ ತಿನ್ಬೇಕನ್ಸಿದ್ರೆ ಹುಡುಗಿ ಅಂತಿದ್ರು. ನನಗೆ ಆಲ್ಮೋಸ್ಟ್ ಹುಡುಗಿ ಅನ್ನೋ ಥರ ಫೀಲ್ ಬಂದ್ಬಿಟ್ಟಿತ್ತು ಅವಾಗ. ನಾ ಸ್ವೀಟಿನ ಮ್ಯಾಟ್ರ್ ಒಳಗಡೆ ಸ್ವೀಟ್ ತಿನ್ನಂಗೆ ಅನ್ಸಿತ್ತು ನೋಡ್ರಿ. ಅದು ಬೇಬಿ ಬಾಯ್ ಸಿಂಟಮ್ಸ್ ಏನು ಬೇಬಿ ಗರ್ಲ್ ಸಿಂಟಮ್ಸ್ ಏನು ಗೊತ್ತಿಲ್ಲ, ನನಗಂತೂ ಸ್ವೀಟ್ ತಿನ್ಬೇಕಂತ ಅನಿಸ್ತಿತ್ತು. ಮತ್ತು ಜಗ್ಗಿ ಹಸುವಾಗ್ತಿತ್ತು ಗೈಸ್. ನೈಟು ಊರಾಗ ಹೋಗಿದ್ನಲ್ಲ ಗೈಸ್, ಇಲ್ಲಿ ಇದ್ದ ಮೇಲೆ ಊರಿಗೆ ಹೋಗಿದ್ದೆ ಒಂದು 2 ಮಂತ್ಸ್. ರಾತ್ರಿ ಎಲ್ಲ ಹೊಟ್ಟೆ ಹಸುವಾಗೋದು. 3 ಗಂಟೆ 4 ಗಂಟೆ 5 ಗಂಟೆಗೆಲ್ಲ ಎದ್ದೆದ್ದು ಏನಾರು ತಿನ್ನೋದು, ಬಿಸ್ಕೆಟ್ ತಗೊಂಡು ಹೋಗಕಂತಿದ್ನೆ. ಅದು ನಾನು ಒಂದು ದಿನನೂ ನಾನೇನು ಮೇಲ್ಗಡೆ ಹೋಗಿ ತಿನ್ನೋದು, ರೂಮ್ನಾಗ ಏನೋ ಇಟ್ಕೊಂಡು ತಿನ್ನೋದು ಅಂಥವೆಲ್ಲ ನಾನು ಯಾವತ್ತೂ ಮಾಡಿಲ್ಲ.
ಯಾವಾಗ ಏನಿದ್ರು ಕೆಳಗಡೆ ಊಟನ ಮಾಡ್ತೀನಿ, ಏನು ತಿಂದ್ರೂ ಕೆಳಗಡೆ ನಮ್ಮ ಎಲ್ಲರ ಜೊತೆಗೆ ತಿನ್ನೋದು ನಂಗೆ ಅದೇ ರೂಢಿ ಇತ್ತು. ಅಂತಾಕಿ ನನಗೆ ಫುಲ್ ಹಸಿವಾಗದ ನನಗೆ 8 ಮಂತ್ಸ್ ಇದ್ನಲ್ಲ, 8 ಇದ್ದಾಗ ಅಲ್ಲೇ ಇದ್ದೆ ನಾನು, 7 ಇದ್ದಾಗೂ ಅಲ್ಲೇ ಇದ್ನಲ್ಲ. ಬರೀ ಹೊಟ್ಟೆ ಹಸಿವು ಭಾಳ ಆಗ್ತಿತ್ತು ನೋಡ್ರಿ, ಅದು ಒಂದು ಆಗ್ತಿತ್ತು, ಹೊಟ್ಟೆ ಹಸಿವು ಭಾಳ ಆಗ್ತಿತ್ತು. ಬರೀ ಏನಾರು ತಿನ್ಬೇಕು ಅನಿಸ್ತಿದ್ದಿಲ್ಲ, ಅದೇದು ತಿನ್ಬೇಕು, ಅದನ್ನ ತಿನ್ಬೇಕು, ಇದನ್ನ ತಿನ್ಬೇಕು ಅಂತ ಅನಿಸ್ತಿದ್ದಿಲ್ಲ. ಊಟ ಮಾಡ್ಬೇಕು ಹೊಟ್ಟೆ ತುಂಬ, ಯಾರಾದ್ರೂ ಮಾಡ್ಕೊಟ್ಟಿದ್ದು ತಿನ್ಬೇಕು ಅಂತ ಅನಿಸ್ತಿತ್ತು. ನಾನು ಮಾಡಿದ್ದಷ್ಟು ಇಷ್ಟ ಆಗ್ತಿದ್ದಿಲ್ಲ, ಬೇರೆಯವ್ರು ಮಾಡ್ಕೊಟ್ಟಿದ್ದು ತಿನ್ಬೇಕಂತ ಅನಿಸ್ತಿತ್ತು. ಸ್ವೀಟ್ ತಿನ್ಬೇಕಂತ ಅನಿಸ್ತಿತ್ತು, ಬರೀ ಏನಾದ್ರು ಸ್ವೀಟ್ ನೋಡಿದ್ರು ಬೆಲ್ಲ ನೋಡಿದ್ರು ಕೂಡ ಬೆಲ್ಲ ತಿನ್ಬೇಕು ಅನಿಸ್ತಿತ್ತು. ಸ್ವೀಟ್ ತಿನ್ಬೇಕಂತ ಭಾಳ ಅನ್ಸಕಂದಿತ್ತು. ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಗೈಸ್, ಹೊಟ್ಟೆ ಅದು ಒಂದು ಎಲ್ಲರೂ ಹೇಳಿದ್ದ ನನಗಂತೂ ನಾನು ಹೊಟ್ಟೆ ನೋಡೋದು ಅದ್ರಾಗ ನಂದು ದೊಡ್ಡ ಹೊಟ್ಟೆ ಗೈಸ್, ಇಷ್ಟು ದೊಡ್ಡ ದಪ್ಪ ಹೊಟ್ಟೆ ಇತ್ತು ನಂದು. ಎಲ್ಲರೂ ಎರಡದವೇನ ಸುಳ್ಳು ಹೇಳಕಂತಾರೇನೋ ಒಂದು ಇದಾಗೈತಿ ಅಂತೇಳಿ ಹಂಗೆ ಮಾತಾಡಕಂತಿದ್ರು. ಗೊತ್ತಿಲ್ಲ, ನಂದು ಹೊಟ್ಟೆ ಸ್ವಲ್ಪ ಜಾಸ್ತಿನೇ ಇತ್ತು. ಹೊಟ್ಟೆ ಜಾಸ್ತಿ ಇದ್ರೂ ಬಾಯ್ ಅಂತ ಒಬ್ಬೊಬ್ರು ಅಂತಾರ, ಒಬ್ಬೊಬ್ರು ಹೊಟ್ಟೆ ಸಣ್ಣದಿದ್ರೆ ಬಾಯ್ ಅಂತಾರ. ಅದು ಎಲ್ಲ ಒಬ್ಬೊಬ್ರದ್ದು ಒಂದೊಂದ್ ಥರ ಇರುತ್ತೆ, ಎಲ್ಲರದು ಒಂದೇ ಥರ ಇರಂಗಿಲ್ಲ. ಸುಮ್ಮನೆ ಅವೆಲ್ಲ ಹಳೆ ಕಾಲದಿಂದ ಹಂಗ ಹಿಂಗ ಅಂತ ಹೇಳ್ಕೊಂತ ಬಂದ್ರೆ ಎಲ್ಲೋ ಒಬ್ರಿಗೆ ಒಂದು ಆಗಿರ್ಬೋದು, ಒಂದು 50%. ಬಟ್ ಎಲ್ಲರಿಗೂ ಆಗಿದ್ದು ಸುಳ್ಳು ಗಾಯಿಸೋದು. ನನಗೂ ಹೊಟ್ಟೆ ಫಸ್ಟಿಗೆ ಮೇಲ್ಗಡೆ ಅನಿಸ್ತಿತ್ತು. ನಾನು ವಿಡಿಯೋಸ್ದಾಗ ನನಗೂ ಬರ್ತಿದ್ದು, ಬರ್ರಿ ಅವೇ ಬರೋದು ನನಗೆ ವಿಡಿಯೋಸ್ದಾಗ, ಪ್ರೆಗ್ನೆನ್ಸಿದೇ ವಿಡಿಯೋಸ್ ಬರ್ತದೆ. ಇನ್ಸ್ಟಾಗ್ರಾಮ್ ತೆಗೆದ್ರು ಅದ, ಯಾವುದು ವಾಟ್ಸಪ್ ತೆಗೆದ್ರು, ಇದ್ರಾಗ ಯೂಟ್ಯೂಬ್ ತೆಗೆದ್ರು ಅವೇ ವಿಡಿಯೋಸ್, ಬರೀ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ವಿಡಿಯೋಸ ಬರ್ತಿದ್ವು. ಹೊಟ್ಟಿ ಏನೋ ಕೆಳಗಡೆ ಇದ್ರೆ ಬಾಯ್ ಅಂತ, ಹುಟ್ಟಿ ಸ್ವಲ್ಪ ಮೇಲ್ಗಡೆ ಇದ್ರೆ ಗರ್ಲ್ ಅಂತ. ನನಗೆ ಫಸ್ಟಿಗೆ ಮೇಲೆ ಅನಿಸ್ತಿತ್ತು ನನ್ನ ಹುಟ್ಟಿ. ಆಮೇಲೆ ಒಂದು ನಾನು ಬರ್ರೆ ಕನ್ನಡಿಗೆ ನೋಡ್ಕೊಂತಿದ್ನಿ ನಾನು, ಕೆಳಗೈತೆ ಮೇಲೆ ಐತೆ ಅಂತ. ಇಲ್ಲಾಂದ್ರೆ ಯಾರನ್ನಾರ ನನ್ಗೆ ಗೊತ್ತಿರೋರು ಬರ್ತಿರ್ತಾರಲ್ಲ, ನನ್ನ ಹೊಟ್ಟಿ ಕೆಳಗೈತೆ ಮೇಲೆ ಐತೆ ಒಳಗೈತೆ ಮೇಲೆ ಐತೆ ಅಂತ ಕೇಳ್ತಿದ್ನಿ, ಬರ್ರಿ ಅದೇ ಗುಂಗ್ನಾಗ ಇರ್ತಿದ್ನೆ. ಅವ್ರು ಒಂದೊಂದ್ಸಲ ಮ್ಯಾಲೆ ಐತೆ ಅಂತಿದ್ರು, ಒಬ್ಬೊಬ್ರು ಕೆಳಗೈತೆ ಅಂತಿದ್ರು. ಕೆಳಗೈತೆ ಅಂದ್ರೆ ಖುಷಿ ಆಗ್ತಿದ್ನಿ, ಯಾಕಂದ್ರೆ ವಿಡಿಯೋಸ್ದಾಗ ನೋಡಿದ್ನಿಲ್ಲ ಕೆಳಗಡೆ ಹೊಟ್ಟೆ ಇದ್ರ ಬಾಯ್ ಅಂತೇಳಿ. ಒಬ್ರು ಅಕ್ಕ ಮೇಲ್ಗಡೆ ಹೊಟ್ಟೆ ಐತಿ ಅನ್ನ, ಒಂದಿಬ್ರು ಮೂವರ ಅಂದಿದ್ರು ನಂಗೆ ಮೇಲ್ಗಡೆ ಹೊಟ್ಟೆ ಐತಿ ಅಂತೇಳಿ. ಆಮೇಲೆ ಒಂದು 9 ಮಂತ್ಸ್ ಬಂದಾಗ ನಾ ಇಲ್ಲಿ ಊರಿಗೆ ಬಂದೆಲ್ಲ, ಅವಾಗ ನಮ್ಮ ಮಮ್ಮಿ ಕೆಳಗಡೆ ಹೊಟ್ಟೆ ಐತಿ, ರೇಷ್ಮನು ಅಷ್ಟೇ ಕೆಳಗಡೆ ಹೊಟ್ಟೆ ಐತಿ ಅಂತ ಮನೆಗೆಲ್ಲರೂ ಕೆಳಗಡೆ ಹೊಟ್ಟೆ ಐತಿ ಅಂತಂದ್ರೆ, ಅವಾಗ ಸ್ವಲ್ಪ ಒಂದು 4ನೇ ಭಾಗ ಹೋಗಿ ಕುತ್ಕೊಂಡಿದ್ನಿ ಅವಾಗ. ಅದಾದ್ಮೇಲೆ ಅದು ಹಂಗಾಯ್ತು ನೋಡ್ರಿ, ಅದು ಒಂದು ಸಿಂಪ್ಟಮ್ಸ್. ಮೇಲ್ಗಡೆ ಹೊಟ್ಟೆ ಇದ್ರೆ ಗರ್ಲ್ ಅಂತ, ಕೆಳಗಡೆ ಹೊಟ್ಟೆ ಇದ್ರೆ ಬಾಯ್ ಅಂತ. ಗೊತ್ತಿಲ್ಲ, ಅದೊಂದು ವಿಚಾರದಾಗ ನನಗೆ ಕೆಳಗಡೆ ಇರೋದ್ರಾಗ ನಿಜ ಆಯ್ತು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಹಿಂಗ ಹೊಟ್ಟೆ ಮೇಲೆ ಅದೇನೋ ನಿಗ್ರಹ ಲೈನ್ಸ್ ಅಂತ ಬರುತ್ತಲ್ಲ ಗೈಸ್, ಅದು ಒಂದು ವಿಡಿಯೋಸ್ದಾಗ ಅದನ್ನೂ ಬರ್ತಿತ್ತು ನನಗೆ. ಹಿಂಗ ಅದು ಫುಲ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಬಂದಿತ್ತು ಆ ಲೈನ್ ನನಗೆ ಫುಲ್ ಬಂದಿತ್ತು. ಒಬ್ಬೊಬ್ರಿಗೆ ಫುಲ್ ಬಂದಿರಲ್ಲಂತದು, ಇಲ್ಲಿಂದ ಹಿಡಿದು ಇಷ್ಟೇ ಒಕ್ಕಳವರೆಗೂ ಅಷ್ಟೇ ಬಂದಿರುತ್ತಂತ. ಅದು ನನಗೆ ಫುಲ್ ಬಂದಿತ್ತು, ಫುಲ್ ಬಂದ್ರೇನ ಬಾಯ್ ಅಂತ. ಅಲ್ಲೊಂದು ಹೋಗ್ಬಿಟ್ಕೊಂಡಿದ್ದೆ. ಗೊತ್ತಿಲ್ಲ, ಅದು ಒಂದು ನಿಜ ಆಯ್ತು ನನಗೆ, ಅದು ಒಂದು ಒಳಗಡೆ ನಿಜ ಆಯ್ತು. ಕೆಳಗಡೆ ಅನನ್ಯ ಮೂಲದ ಅಷ್ಟು ನೆನಪಿಲ್ಲ ನನಗೆ. ಹಂಗಾದ್ರೂ ಅಲ್ಲಿ ಕೆಳಗಿಂದ ಹಿಂಗೆ ಹಿಡಿದು ಒಕ್ಕಳಿನ ಮೇಲ್ವರೆಗೂ ಫುಲ್ ಬ್ಲ್ಯಾಕ್ ಒಂದು ಲೈನ್, ಫುಲ್ ಡಾರ್ಕ್ ಲೈನ್ ಬಂದ್ಬಿಟ್ಟಿತ್ತು. ಹಂಗೆ ಡಾರ್ಕ್ ಲೈನ್ ಬಂದ್ರೆ ಏನ ಬಾಯ್ ಅಂತ, ಕೆಳಗೆ ಲೈನ್ ಸಣ್ಣದಾಗಿ ಬಂದ್ರೆ ಗರ್ಲ್ ಅಂತೇಳಿ, ಅದು ಒಂದು ನಂದು ಇದ್ರೊಳಗೆ ನನಗೆ ಅದೊಂದು ಸಿಂಪ್ಟಮ್ಸ್ ಒಳಗೆ ನಿಜ ಆಗಿತ್ತು ನೋಡ್ರಿ. ಮತ್ತೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಜಾಸ್ತಿ ಜನ ಹೇಳ್ತಾರೆ ಇದನ್ನ. ನನಗೇನಪ್ಪಾ ಅಂತಂದ್ರೆ, ನಾನು ಪ್ರೆಗ್ನೆನ್ಸಿ ಆದಮೇಲೆ ಎಷ್ಟೊಂದು ದಿನ ನಾನು ಲಾಸ್ಟಿಗೆ ಸ್ವಲ್ಪ ಕಲರ್ ಡಿಮ್ ಆಗಿತ್ತು. ಪ್ರೆಗ್ನೆಂಟ್ ಆದಾಗಿಂದನೂ ನಾನು ಫುಲ್ ಬ್ರೈಟ್ ಆಗಿತ್ತು ಸ್ಕಿನ್, ಮತ್ತು ವೈಟ್ ಕೂಡ ಆಗಿದ್ದೆ. ನನ್ನ ಕಮೆಂಟ್ಸ್ ಒಳಗಡೆನೆ ಹೇಳ್ತಿದ್ರಿ, ನಿಮ್ಗೆ ಬೇಬಿ ಬಾಯ್ ಆಗುತ್ತೆ ಅಕ್ಕ ಅಂತೇಳಿ. ಫುಲ್ ಸ್ವಲ್ಪ ಕಲರ್ ಬಂದಿದ್ದೆ, ಮತ್ತು ಏನು ಪಿಂಪಲ್ಸ್, ನಂಗೆ ಮೊದಲಿಂದನೂ ಪಿಂಪಲ್ಸ್ ಅಂತ ಇರ್ತಿದ್ದಿಲ್ಲ. ಆದರೂ ಪ್ರೆಗ್ನೆನ್ಸಿ ಟೈಮ್ನಾಗ ಏನು ಪಿಂಪಲ್ಸ್ ಬರಲಿಲ್ಲ, ಏನು ರ್ಯಾಷಸ್ ಅಥವಾ ಏನೂ ಆ ಥರದ್ದು ಏನೂ ಆಗಲಿಲ್ಲ ನನಗೆ. ಮತ್ತು ಲಾಸ್ಟಿಗೆ ಒಂದು 8 ಮುಗಿದ್ಮೇಲೆ 9 ಸ್ಟಾರ್ಟ್ ಆದಾಗ ಕುತ್ತಿಗೆ ಕಡೆ ಎಲ್ಲ ಸ್ವಲ್ಪ, ನೀವೇ ನೋಡಿರ್ತೀರಿ ನನ್ನ ವಿಡಿಯೋಸ್ದಾಗ, ಹಳೆ ವಿಡಿಯೋಸ್ದಾಗೆಲ್ಲ ಐತಿ, ಕುತ್ತಿಗೆ ಕಡೆ ಎಲ್ಲ ಬ್ಲ್ಯಾಕ್ ಆಗಿತ್ತು. ಆವಾಗ ನಮ್ಮ ಶಾಂತಾಗೂ ಸೇಮ್ ಆಗಿತ್ತಂತ, ನಂಗೆ ಬಾಯ್ ಆಗಿತ್ತಲ್ಲಲ್ಲಿ ನಿನಗೂ ಬಾಯ್ ಆಗುತ್ತಾ, ಕುತ್ತಿಗೆ ಕಡೆ ಎಲ್ಲ ಬ್ಲ್ಯಾಕ್ ಆಗೈತಲ್ಲ, ಬಾಯ್ ಆಗ್ಬೋದು ಅಂದಿದ್ಲು. ಮತ್ತು ನಾನು ಒಂದು ಸ್ವಲ್ಪ ವಿಡಿಯೋಸ್ದಾಗ ನೋಡಿದ್ನೆ, ಸ್ವಲ್ಪ ಕುತ್ತಿಗೆ ಕಡೆಗೆ ಏನಾದರೂ ಕಪ್ಪಾದ್ರೆ ಬಾಯ್ ಅಂತ ಹೇಳ್ತಿದ್ರು. ಅದು ಒಂದು ಸ್ವಲ್ಪ ನಿಜ ಆಯಿತು ನನಗೆ. ಮತ್ತು ಮೂಗು ಕೂಡ ಇಷ್ಟು ದಪ್ಪ ಆಗಿತ್ತು ಗೈಸ್, ನಂದು ಮೂಗು, ಕ್ಯೂಟ್ ಮೂಗು, ನಂದು ಸಣ್ಣ ಮೂಗು, ಕ್ಯೂಟ್ ಮೂಗು. ಅದು ಇಷ್ಟು ದಪ್ಪ ಅನಿಸ್ತಿತ್ತು ನನಗೆ ಅನಿಸ್ತಿತ್ತು, ದಪ್ಪ ಅನಿಸ್ತಿತ್ತು.
ಎಣ್ಣೆ ಗಿಣ್ಣೆ ಎಲ್ಲ ಊದ್ಕೊಂಡ್ಬಿಟ್ಟು ನಂಗೆ ಲಾಸ್ಟಿಗೆ 9 ಮಂತ್ಸ್ನಾಗ ಬಂದಾಗ ನಾನು 72 73 kg ಆಗಿದ್ದೆ. ಮತ್ತೆ ಮೂಗಂತೂ ಇಷ್ಟು ದಪ್ಪ ಅನ್ಸಕೊಂಡಿರ್ತು, ನನಗೆ ಅಸಹ್ಯ ಅನ್ಸಕೊಂಡಿರ್ತು. ಅದು ಒಂದು ಸಿಂಪ್ಟಮ್ಸ್ ಏನೋ ಗೊತ್ತಿಲ್ಲ, ಹಂಗಾಗಿತ್ತು ನೋಡ್ರಿ. ಮತ್ತೆ ಕಲರ್ ಏನು ಅಷ್ಟೇನು ಇದಾಗಿದ್ದಿಲ್ಲ, ಚೆನ್ನಾಗೇ ಇದ್ನೆ, ಕಲರನು ಚೆನ್ನಾಗೇ ಇತ್ತು. ಏನೋ ಹೆಣ್ಮಗು ಹುಟ್ಟಿದ್ರೆ ಅದ್ರದ್ದು ಅವ್ರು ತಾಯಿದು ಬ್ಯೂಟಿ ಏನೋ ತಗೊಂಡ್ಬಿಡುತ್ತಂತ, ಅದೇನೋ ಗರ್ಲ್ ಬೇಬಿ ಅಂತ. ಬ್ಯೂಟಿಫುಲ್ ಆಗಿದ್ರೆ ಬಾಯ್ ಬೇಬಿ ಅಂತ. ಗೊತ್ತಿಲ್ಲ, ಆ ವಿಚಾರದಾಗ ಒಂದು ನಂದು ಸಿಂಪ್ಟಮ್ಸ್ ನಿಜ ಆಗಿತ್ತು. ಮತ್ತೆ ಇನ್ನೊಂದು ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರ, ಯಾವ ಕಡೆ ಜಾಸ್ತಿ ಮಿಸ್ಗಾಡ್ತಿತ್ತು, ಯಾವ ಕಡೆ ಇತ್ತು ಅಂತ ಕೇಳ್ತಿದ್ರು. ಯಾವ ಕಡೆ ಮಲಗ್ಬೇಕು, ಬರೀ ಫಸ್ಟಿಗೆ ಅಂದ್ರೆ ಸ್ಟ್ರೇಟ್ ಮಲಗ್ಬೇಕು ಅನ್ಸುತ್ತೆ. ಆಮೇಲೆ ಇಲ್ಲ ಯಾವ್ದ ರೈಟ್ ಸೈಡ್ ಮಲಗಿದ್ರ ಚಲೋ, ಇಲ್ಲ ರೈಟ್ ಸೈಡ್ ಲೆಫ್ಟ್ ಸೈಡ್ ಮರ್ತ್ಬಿಡಿ ನೋಡ್ರಿ ಆಲ್ರೆಡಿ. ಮಲಗಿದ್ರೆ ಚಲೋ ಅಂದಿದ್ರು. ಬರೀ ಅದು ರೈಟ್ ಹೇಳಿದ್ರು, ನಾನು ಬರೀ ಲೆಫ್ಟ್ ಸೈಡನ ರೈಟ್ ಸೈಡ್ ಮಲಗ್ತಿದ್ನೆ. ಹಂಗೆ ಮಲಗಬಾರ್ದು, ಸ್ವಲ್ಪ ರೈಟ್ ಸೈಡನ ಲೆಫ್ಟ್ ಸೈಡ್ ಜಾಸ್ತಿ ಮಲಗಂತಿದ್ರು. ಗೊತ್ತಿಲ್ಲ, ನೆನಪಿಲ್ಲ, ಅವಲ್ಲೇ ನೆನಪು ಆರೋಗ್ಬಿಟ್ಟಿದ್ವಿ. ಅದಾದ್ಮೇಲೆ ಯಾವ ಸೈಡ್ ಜಾಸ್ತಿ ಒದ್ದಾಡ್ತಿತ್ತು ಅಂತ ಕೇಳ್ತಿದ್ರಿ, ಯಾವ ಸೈಡ್ ಜಾಸ್ತಿ ಮೂಮೆಂಟ್ ಆಗ್ತಿತ್ತು ಅಂತೇಳಿ. ಫಸ್ಟಿಗೆ ಈ ಸೈಡ್ ಆಗ್ತಿತ್ತು, ರೈಟ್ ಸೈಡ್ ಅಲ್ಲ, ಫಸ್ಟ್ಗೆ ಲೆಫ್ಟ್ ಸೈಡ್ ಆಗ್ತಿತ್ತು. ಒಂದ್ ಸ್ವಲ್ಪ ದಿನ ಲೆಫ್ಟ್ ಸೈಡ್ ಆದ್ರೇನ ಬಾಯ್, ಇದು ಗರ್ಲ್ ಅಂತ, ಇದು ಬಾಯ್ ಅಂದ್ರೆ ಏನಾನ ಗರ್ಲ್ ಬಾಯ್ ಅಂದ್ರೆ ಅವಾಗ ನನಗ ಅದ್ರಿಸ್ಬಿಟ್ರನ್ನ. ಅವಾಗ ಫಸ್ಟಿಗೆ ಪಾಪು ಮಿಸ್ಗಾಡಕ್ ಸ್ಟಾರ್ಟ್ ಮಾಡಿತ್ತಲ್ಲ, ಅವಾಗ ಬರೀ ಈ ಕಡೆ ಜಾಸ್ತಿ ಓದಾಡ್ತಿತ್ತು, ಎಡಗಡೆ. ಆಮೇಲೆ ಹುಡುಗಿ ಅಂದ್ರು. ಆಮೇಲೆ ಈ ಕಡೆ ರೈಟ್ ಸೈಡ್ ಜಾಸ್ತಿ ಒದ್ದಾಡಿದ್ರೆ, ಜಾಸ್ತಿ ಮೂಮೆಂಟ್ಸ್ ಆದ್ರ ಬಾಯ್ ಅಂತಂದ್ರೆ, ನಂಗೆ ಆಲ್ಮೋಸ್ಟ್ ಯಾವಾಗ ನೋಡಿದ್ರು ಈ ಕಡೆ ಸೈಡ್ಗೆ ಇರ್ತಿತ್ತು. ಈ ಕಡೆ ಸೈಡೇನೆ ಹಿಂಗೆ ಕೈ ಇಟ್ಕೊಂತಿದ್ನೆ. ಅದೇನಾದ್ರು ಮೂಮೆಂಟ್ ಮಾಡೋದು ಎಲ್ಲ ಬರೀ ಅಗ್ಲ ಮಗ್ಲ ತೋರ್ಸದ ನಮ್ಮ ಸಾವಿತ್ರಿಗೆ, ನಮ್ಮ ಜ್ಯೋತಿಗೆ, ನಮ್ಮ ಮಮ್ಮಿಗೆ, ಅವ್ರಿಗೆ ಇವ್ರಿಗೆ ಜಗ್ಗಿ ಮೂಮೆಂಟ್ ಮಾಡ್ತಿದ್ರಿ ನಮ್ಮ ಗುಂಡ ಅವಾಗ. ಬರೀ ತೋರ್ಸಿದ್ದ ನನಗಂದ್ರೆ ಸಾಕಾಗ ಹೋಗಿತ್ತು, ಅಷ್ಟು ಹೊಟ್ಟೆ ನೋವು ಬರಕಂತ ಬಿಟ್ಟಿತ್ತು ಅಂತ ಪರಿ ಮೂಮೆಂಟ್ ಒಂದೊಂದ್ಸಲ. ಮೂಮೆಂಟ್ಸ್ ಕೂಡ ಜಾಸ್ತಿ ಇದ್ರ ಬಾಯ್ ಅಂತಾರ, ಅದನ್ನು ನಂಗೆ ನಿಜ ಆಯ್ತು. ಅದ್ರೊಳಗಡೆ ಮೂಮೆಂಟ್ಸ್ ಭಾಳ ಅಂದ್ರೆ ಭಾಳ ಆಗಕಂತಿತ್ತು. 8-9 ಬಂದಾಗಂತ್ರೂ ನನಗೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ. ಮತ್ತೆ ಒಂದ್ಸಲ ನಾವು ಮೂಮೆಂಟ್ಸ್ ಜಾಸ್ತಿ ಆಗಿ ನಂಗೆ ಪೇನ್ ಬಂದ್ಬಿಟ್ಟಿತ್ತು ಹೊಟ್ಟೆ. ಅದೊಂದು ವಿಚಾರದಾಗ ನಿಜ ಆಯ್ತು. ಮತ್ತೆ ರೈಟ್ ಸೈಡ್ ಜಾಸ್ತಿ ಮೂಮೆಂಟ್ ಆಗಕಂತಿತ್ತು. ಜಾಸ್ತಿ ಹೇಳ್ತಾರಲ್ಲ ಹಳೆ ಕಾಲದವರು, ಅದು ಒಂದು ವಿಚಾರದೊಳಗಡೆ ನಿಜ ಆಯ್ತು ನೋಡ್ರಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾನು ಪ್ರೆಗ್ನೆನ್ಸಿ ಡೆಲಿವರಿ ಆದಾಗ ಸ್ಟಾರ್ಟ್ ಆಯ್ತು ಬರೀ ಹಿಂಗ ಫಸ್ಟ್ ನಾಗರಮ್ಮಸೆ ಒಟ್ಟು ಗಂಡ್ ದೇವ್ರಗಳದ್ದೇ ಬಂದು ಬರೀ ಅಗ್ಲ ಮಗ್ಲ ಅವೇ. ಏನಾರ ಒಂದು ಜಾತ್ರೆ ಬಂದ್ರನ ಗಂಡ ದೇವರಿಂದ ಜಾತ್ರೆ ಬಂದಿತ್ತು, ಗಂಡ ದೇವ್ರನ ಹಬ್ಬ ಬಂದಿತ್ತು. ಇದು ಏನ ಬಂದಿತ್ತು, ಫಸ್ಟ್ ಪ್ರೆಗ್ನೆನ್ಸಿ ಆದಗಟ್ಲೆ ಇದು ಬಂದಿತ್ತು ಗೈಸ್, ಅದೇನು ನಾಗಪ್ಪಗೆ ಹಾಲು ಹಾಕದ್ ಬಂದಿತ್ತು ಅವಾಗ. ಅದು ಬಂದಿತ್ತು. ಬರೀ ಗಂಡ ದೇವ್ರಿನ ಹಬ್ಬಗಳ ಬರೋದು, ಗಂಡ ದೇವ್ರಿನ ಜಾತ್ರೆಗಳು ಬರೋದು ಅದೇ ಅನ್ಸಂಗಿತ್ತು. ನಮ್ಮಮ್ಮಿ ಬರೀ ಅವ ಬಂದವು, ಹೋಟಿಲಾದಾಗಿಂದ ಅವ ಬಂದವು, ಗಂಡ ಹುಟ್ಬೋದು ಏನ್ ಬಿ ಅಂತ ಅನ್ನಕಂತಿದ್ಲು. ಅದು ಸುಮ್ಮನೆ ನಮ್ಮ ಯೋಚನೆಗಳು. ಅದು ಒಂದು ನಿಜ ಆಯ್ತು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರ, ನಮ್ಮ ಸಾವಿತ್ರಿ ಫ್ರೆಂಡ್, ನಾನು ಇಲ್ಲಿ ರೆಸ್ಟಿಗಂತ ಬಂದಿದ್ನಲ್ಲ ಗೈಸ್, ಅವಾಗ ರೆಸ್ಟ್ ಮಾಡಕ್ ಹೇಳಿದ್ರಲ್ಲ, ಅವಾಗ ನಮ್ಮ ಸಾವಿತ್ರಿ ಬರ್ತಡೇ ಇತ್ತಲ್ಲ, ಅವಾಗ ಅವ್ರ ಫ್ರೆಂಡ್ ಒಂದು ದೊಡ್ಡ ಕೃಷ್ಣನ್ ಮೂರ್ತಿ ಕೊಟ್ಟು ಕಳಿಸಿದ್ಲು ಅಕ್ಕಿಗೆ. ಅದು ಒಂಥರ ನಮ್ಮನೆ ಕೃಷ್ಣ ಬಂದ ಥರ ಫೀಲ್ ಆಗ್ಬಿಟ್ಟಿತ್ತು ನನಗೆ. ಕೃಷ್ಣ ಬರ್ಬೋದೇನೋ ನಮ್ಮ ಮನೆಗೆ ಅಂತೇಳಿ ಅವಾಗ ಸ್ವಲ್ಪ ಅನಿಸ್ತಿತ್ತು. ಮತ್ತೆ ನಮ್ಮ ಕೃಷ್ವಿ ಅಂತ ಜಗ್ಗ ಸಲ ನಮ್ಗೆ ಬೇಬಿ ಬಾಯ್ ಹಿಂಡಿ ಕೊಟ್ಟಾಳ, ಭಾಳ ಅಂದ್ರೆ ಭಾಳ ಸಲ ಕೊಟ್ಟಾಳ ಅಕ್ಕಿ. ಯಾವಾಗಂತಂದ್ರೆ ಒಂದು ಕಿಟ್ ಬಂದಿತ್ತಲ್ಲ ನಮಗ, ಆ ಕಿಟ್ ಒಳಗಡೆ ಸುಮ್ಮನೆ ನಮ್ಮ ಮನೆ ಒಂದು ಸಣ್ಣ ಕೃಷ್ಣನ್ ಮೂರ್ತಿ ಐತಿ, ಅದನ್ನ ತಗೊಂಬಂದು ಆ ಜೋಳಿಗೆಗಿಟ್ಟು ಹಿಂಗ್ ಮಾಡ್ತಿದ್ಲು. ನಂಗೆ ತಮ್ಮ ಹುಟ್ಟುತ್ತಾ ಏನ್ ತಂಗಿ ಹುಟ್ಟುತ್ತಾ ಅಂತ ಹಿಂಗ ಬೆರಳು ಇಟ್ಕೊಂಡು ಫಸ್ಟ್ ಟೈಮ್ ಕೇಳಿದಾಗ ಬಾಯ್ನ ಮುಟ್ಟಿದ್ಲು. ಅದ ಯಾವಾಗನ ಕೇಳಿ ಬಾಯ್ ಬಾಯ್ ಬಾಯ್, ತಮ್ಮ ತಮ್ಮ ಅಂತನ ಅಂತಿದ್ಲು. ಅದು ಒಂದು ನಮ್ಮ ಕೃಷ್ವಿ ನೋಡ್ರಿ. ಮತ್ತೆ ಇನ್ನೂ ಒಂದು, ನಮ್ಮ ವೀರೇಶ್ವರ ಶಾಪಿಗೆ ಹೋಗಿದ್ಲು ಗೈಸ್. ಅವಾಗ ಅವನು ಡೆಕೋರೇಷನ್ ಎಲ್ಲ ಮಾಡ್ತಾನಲ್ಲ, ಎಲ್ಲ ಇದನ್ನ ಮಾಡ್ತಾನಲ್ಲ, ಅದ್ರಾಗ ಇಟ್ಸ್ ಎ ಬಾಯ್ ಅನ್ನೋದು ಒಂದು ಅವಳಿಗೆ ಆಟ ಮಾಡಕಂದಿದ್ಲಂತ. ಅದು ಒಂದೇನೋ ಸ್ಟಿಕರ್ ನಮ್ಮ ವೀರೇಶ ಕೊಟ್ಟಾನ, ಅದು ಓದಿದ್ರೆ ಇಟ್ಸ್ ಎ ಬಾಯ್ ಅಂತೇಳಿ ಪಾದ ಬರುತ್ತಲ್ಲ ಗೈಸ್, ಆ ಥರ. ಅದು ಒಂದು ನಮ್ಮ ಕೃಷ್ವಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ತಗೊಂಬಂದಾಳ ಮನೆಗೆ ಅದನ್ನ. ಆಮೇಲೆ ಈಗ ಮನೆಗೆ ಬಂದು ಓದ್ತೀವಿ, ಇಟ್ಸ್ ಎ ಬಾಯ್ ಅಂತ ಇರ್ತೀವಿ ನಾವು. ಡೆಲಿವರಿ ಇನ್ನೂ ಒಂದು 15 days 20 days ಇತ್ತು. ಆವಾಗ ಒಂದು ನಮ್ಮ ಕೃಷ್ವಿ ಜಗ್ಗಿ ಸಿಂಟಮ್ಸ್ ಜಾಸ್ತಿ, ಕೃಷ್ವಿ ಜಗ್ಗಿ ಹೇಳ್ಯಾಳ ನಮ್ಗೆ ಬಾಯ್ ಬಾಯ್ ಅಂತೇಳಿ. ನಮ್ಮಮ್ಮಿ ಯಾರು ಹೇಳಿದ್ರು ನಾನು ನಂಬ್ತಿದ್ದಿಲ್ಲ. ಕೃಷ್ವಿ ಮುಟ್ಟಾಳಲ್ಲ ಕರೆವಾಗತ್ತ ಬಾಯ್ ಹುಟ್ಬೋದು ಅಂತೇಳಿ ಅವಾಗ ಸ್ವಲ್ಪ ಹೋಗಿ ಇಟ್ಕೊಂಡಿದ್ವಿ. ಮತ್ತೆ ನಮ್ಮ
ಜ್ಯೋತಿ ಫ್ಯಾನ್ಸ್ ಬಂದಿದ್ರು. ಅವರು ನಮ್ಮ ಕೊಪ್ಪಳ ಅಜ್ಜ ಅದರೆಲ್ಲ ಗೈಸ್ ಗವಿಸಿದ್ದೇಶ್ವರ ತಾತನವ್ರದ್ದು ಫೋಟೋ ಫ್ರೇಮ್ ಕೊಟ್ಟಿದ್ರು. ಅವಾಗ ಸ್ವಲ್ಪ ಅನ್ಸಿತ್ತು ಆ ಫ್ರೇಮ್ ನೋಡಿ ನನಗೆ ಅನ್ಸಿತ್ತು ಯಾರಿಗೆ ಹೇಳಿಲ್ಲ. ಅದು ಒಂದು ನನಗೆ ಅನ್ಸಿತ್ತು. ಫೋಟೋ ನಮ್ಮನೆಗೆ ಬಂತಲ್ಲ ಅವಾಗ ಅನ್ಸಿತ್ತು ಅವಾಗ ಇಟ್ಕೋಬಹುದೇನು ಅಂತೇಳಿ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಂಗೆ ಗೈಸ್ ಬರೀ ನನಗೆ ಒಂದು ದಿನ ಕಾಲೆಲ್ಲ ಕೈ ಜೋಮ್ ಬರೋದು, ಪಾದ ಬ್ಯಾನ್ ಆಗೋದು, ಕೈ ಬ್ಯಾನ್ ಆಗೋದು ಹಂಗೆ ಆಗ್ತಾನೆ ಇದ್ದಿದ್ದಿಲ್ಲ. ಒಂದು 6-7 ಮಂತ್ಸ್ನಾಗ ಕೈಯೆಲ್ಲ ಹಿಂಗೆ ಒಂಥರ ಕೈಯೆಲ್ಲ ಸೇದೋದು. ಅದು ಏನಂತ ಪೇನ್ ಅಂತ ಹೇಳಕ್ಕಾಗಲ್ಲ. ಆ ಬೆರಳೆಲ್ಲ ಒಂಥರ ಉರಿ ಉರಿ ಆದಂಗಾಗಿ ಹಂಗ ಪೇನ್ ಆಗ್ತಿತ್ತು. ಮತ್ತೆ ಕೈಯೆಲ್ಲ ಜೋಮ್ ಬರ್ತಿತ್ತು. ನೈಟೆಲ್ಲ ನಿದ್ದೆ ಬರಕಂತಿದ್ದಿಲ್ಲ. 6, 7, 8, 9 ಮಂತ್ಸ್ನಾಗ ಫುಲ್ ಬರೀ ಅದೇ ಆಗಕೊಂತಿತ್ತು. ಮತ್ತೆ 9 ಮಂತ್ಸ್ ಎಂಡಿಂಗ್ ಗಂಟ್ಲ ಉರಿಯೋದು, ಎದೆ ಉರಿಯೋದು ಅವೆಲ್ಲ ಸಿಂಪ್ಟಮ್ಸ್ ಅಂತ ಅದೂ ಜಾಸ್ತಿ ಆಗ್ಬಿಟ್ಟಿತ್ತು. ನಂಗೆ ಏನಾದ್ರು ಸ್ವಲ್ಪ ಜಾಸ್ತಿ ಖಾರ ತಿಂದ್ರೂ ಆಗವಲ್ದಾಗಿತ್ತು. ಮತ್ತೆ ಕೈಯೆಲ್ಲ ಇಂಥಲ್ಲೆಲ್ಲ ಬೆರಳು ನೈಟ್ ಹಿಂಗೆ ಮಾಡಿ ಮಲಗ್ತಿದ್ನೆ, ಹಿಂಗೆ ಎಕ್ಸಸೈಸ್ ಮಾಡ್ತಿದ್ನೆ. ಆದ್ರೂ ನೈಸ್ ಒಳಗಡೆ ನೀರಿನ ಒಳಗಡೆ ಕೈ ಇಡ್ತಿದ್ದೆ. ಏನು ಮಾಡಿದ್ರೂ ಕೈಯೆಲ್ಲ ಉರಿಯೋದು, ಸೇದೋದು ಆ ಥರ ಸಿಂಪ್ಟಮ್ಸ್ ಆಗಿದ್ವು. ಅದು ಯಾವ ಸಿಂಪ್ಟಮ್ಸ್ ಏನು ಅವೆಲ್ಲ ಸಿಂಪ್ಟಮ್ಸ್ ಗೊತ್ತಿಲ್ಲ. ಆ ಥರ ಒಂದಾಗಿತ್ತು ನೋಡ್ರಿ ನನಗೆ. ಓಕೆ ಗೈಸ್, ಇದು ಲೆಂತ್ ಆಗ್ಬಿಡುತ್ತಾ ಅನ್ಸುತ್ತೆ ವಿಡಿಯೋ. ನನಗೆ ಮೇನ್ ಸಿಂಪ್ಟಮ್ಸ್ ಏನಿದ್ದು ಅದೇ ಹೇಳಕಂತೀನಿ. ಇನ್ನೊಂದು ಲಾಸ್ಟ್ ಸಿಂಪ್ಟಮ್ಸ್ ಏನಂತ ಹೇಳ್ತೀನಿ ಬರ್ರಿ. ಆ, ಅನನ್ಯ ಅಮೂಲ್ಯಂದು ಪ್ರೆಗ್ನೆನ್ಸಿ ಟೈಮ್ನಾಗ ಇದು 10 ತಿಂಗಳು ಇದ್ದೆ ಗೈಸ್. 10 ತಿಂಗಳಿಗೆ ಡೆಲಿವರಿ ಆಗಿತ್ತು. ಮತ್ತೆ ಇತ್ತಿಂದ ಯಾವಾಗ ಆಯ್ತು ಅಂದ್ರೆ 9 ಮಂತ್ಸ್ ಒಂದು 15 ಡೇಸ್ 20 ಡೇಸ್ ಆಗಿತ್ತು ಅನ್ಸುತ್ತಾ. 9 ಮಂತ್ಸ್ ಆಗಿ 20 ಡೇಸ್ ಆಗಿತ್ತು ಅನ್ಸುತ್ತಾ. ನಮ್ಮ ಮಮ್ಮಿ ಕೂಡ ಹೇಳ್ತಿದ್ರು, ಇದು ಗಂಡು ಮಕ್ಕಳಿಗೆ ಜಾಸ್ತಿ ದಿನ ಹೋಗಂಗಿಲ್ಲ, ಹೆಣ್ಮಕ್ಳಿಗೆ ಜಾಸ್ತಿ ದಿನ ಓಡ್ತೀವಿ ಅಂತ ಹೇಳಿ. ಆ ಒಂದು ಪಾಯಿಂಟ್ ನನಗೆ ನಿಜ ಆಯ್ತು. ಯಾಕಂದ್ರೆ ನಮ್ಮ ಗುಂಡ 9 ಮಂತ್ಸ್ 20 ಡೇಸ್ ಆಗಿತ್ತು. ಅವಾಗಲೇ ಪೇನ್ ಕಾಣಿಸ್ಕೊಂಡು ತಾನೇ ಹೊರಗೆ ಬಂದ್ಬಿಟ್ಟಿದ್ದ. ಅದೊಂದು ನಿಜ ಆಯ್ತು. ಜಾಸ್ತಿ ದಿನ ಏನೋ ಹೆಣ್ಮಕ್ಳಿಗೆ ಜಾಸ್ತಿ ದಿನ ಓಡ್ತಾ ಇರ್ತಾ, ಗಂಡು ಮಕ್ಳಿಗೇನೋ ಸ್ವಲ್ಪ ದಿನದಾಗ ಡೆಲಿವರಿ ಆಗುತ್ತಂತೆ. ಸ್ವಲ್ಪ ದಿನ ಅಂದ್ರೆ ಒಂದು 9 ಮಂತ್ಸ್ ಆಗ್ಬಿಡುತ್ತಂತ. ಹೆಣ್ಮಕ್ಳು ಅಂದ್ರೆ ಒಂದು 10 ಮಂತ್ಸ್ 9 ಮಂತ್ಸ್ ಎಂಡಿಂಗು ಹಂಗಾಗತ್ತಂತ. ಆ ಒಂದು ಸಿಂಪ್ಟಮ್ಸ್ ಒಳಗಡೆ ಅದು ಒಂದು ನಿಜ ಆಯ್ತು ನೋಡ್ರಿ ನನಗೆ. ನೋಡ್ರಿ ಇಷ್ಟೆಲ್ಲ ಸಿಂಪ್ಟಮ್ಸ್ ನಾನು ಮೇನ್ ಸಿಂಪ್ಟಮ್ಸ್ ಅಷ್ಟೇ ಹೇಳಿದ್ದೀನಿ. ನಿಮ್ಗೇನಾದರೂ ಕ್ವಶನ್ಸ್ ಇದ್ರೆ ಇವು ನಿಜ ಅಂತ ನಾನು ಹೇಳಲ್ಲ ಗೈಸ್. ನಾನಂತರ ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಬಾಡಿದು ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲರದು ಆಗಿರಲ್ಲ ಅಂದ ನಾನು ನೋಡಿರೋ ಪ್ರಕಾರ ಅದೆಲ್ಲ ಸುಳ್ಳು. ನನಗೇನಾಗೈತೆ ಅಂತೇಳಿ ಈ ವಿಡಿಯೋದಾಗ ಹೇಳಿನ ಅಷ್ಟ. ಮತ್ತೆ ತಪ್ಪಾಗಿ ಯಾರು ತಿಳ್ಕೊಬೇಡ್ರಿ ಈ ವಿಡಿಯೋನ. ಇದೇ ಇರುತ್ತಾ ಹಿಂಗೆ ಇರುತ್ತ ಅಂತ ಯಾರು ಹೋಗ್ಬಿಟ್ಕೊಬೇಡ್ರಿ. ಸುಮ್ಮನೆ ಬೇಜಾರಾಗುತ್ತೆ. ಯಾವ ಬಾಯ್ ಆಗಲಿ ಗರ್ಲ್ ಆಗಲಿ ಅಕ್ಸೆಪ್ಟ್ ಮಾಡಲೇಬೇಕು. ಇವಾಗ ನಮ್ಮ ಬಾಯ್ ಆಗೈತಲ್ಲ ಸ್ವಲ್ಪ ಖುಷಿ ಆಗೈತಿ. ಗರ್ಲ್ ಆಗಿದ್ರೆ ಅಕ್ಸೆಪ್ಟ್ ಮಾಡ್ತಿದ್ದೆ. ಸೊ ಪಾಸಿಟಿವ್ ಆಗಿ ತಗೊಳ್ರಿ ವಿಡಿಯೋನ. ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಗೇನಾದ್ರೂ ಕ್ವಶನ್ಸ್ ಇದ್ರ, ನಾನು ಏನಾದರೂ ಬಿಟ್ಟಿದ್ನಿ ಅಂದ್ರೆ ಯಾವಾದರೂ ಇದ್ರ ಕಮೆಂಟ್ಸ್ ಮಾಡಿರಿ. ನಾನು ನೆಕ್ಸ್ಟ್ ವಿಡಿಯೋದಾಗ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೀಗೆ ನನ್ನ ಬ್ಲಾಗ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬಾಯ್ ಬಾಯ್.